ಓಂ ಗುರುಭ್ಯೋ ನಮಃ. ವಾಲ್ಮೀಕಿ ಋಷಿಗಳು ರಾಮಾಯಣವೆಂಬ ಮಹಾಕಾವ್ಯವನ್ನ ಸಂಸ್ಕೃತದಲ್ಲಿ ರಚಿಸಿದರು. ಅವರನ್ನು ಆದಿಕವಿ ಎಂದು ಗೌರವಿಸಲಾಗುತ್ತದೆ. ಅವರು ಹಿಂದೆ ಕ್ರೂರಿ ಹಾಗೂ ದರೋಡೆಗಾರರಾಗಿದ್ದರು. ಅವರ ಗುರುಪದೇಶ, ಕಠಿಣ ತಪಸ್ಸು ಹಾಗೂ ಭಕ್ತಿಯಿಂದ ಅವರು ಶ್ರೇಷ್ಠ ಋಷಿಗಳಾಗಿ ಬದಲಾದರು. ಅವರು ತಪಸ್ಸು ಮಾಡುತ್ತಿರುವಾಗ ಅವರ ಸುತ್ತಲೂ ಹುತ್ತಗಳು ಬೆಳೆದವು. ಹುತ್ತವನ್ನು ಸಂಸ್ಕೃತದಲ್ಲಿ ವಲ್ಮೀಕ ಎಂದು ಕರೆಯುತ್ತಾರೆ. ಅವರು ಹುತ್ತದಿಂದ ಎದ್ದು ಬಂದ ಕಾರಣ ಅವರ ಹೆಸರು ವಾಲ್ಮೀಕಿ ಎಂದು ಬಂತು. ಅವರು ಬರೆದಿರುವ ರಾಮಾಯಣ ಕಾವ್ಯದಲ್ಲಿ 24,000 ಶ್ಲೋಕಗಳು ಹಾಗೂ 7 ಖಂಡಗಳಿವೆ. ಅವು ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಹಾಗೂ ಉತ್ತರಾಕಾಂಡ. ಸೀತೆಗೆ ತನ್ನ ಆಶ್ರಮದಲ್ಲಿ ಆಶ್ರಯ ನೀಡಿ ಅವಳ ಮಕ್ಕಳಾದ ಲವಕುಶರಿಗೆ ರಾಮಾಯಣವನ್ನು ಹೇಳಿಕೊಡುವ ಮೂಲಕ ರಾಮಾಯಣದಲ್ಲಿ ಒಂದು ಪ್ರಮುಖ ಪಾತ್ರ ನಿರ್ವಹಿಸಿದರು. ರಾಮಾಯಣವು ನಮಗೆ ನ್ಯಾಯ, ನೀತಿ, ನಿಷ್ಠೆ, ಶ್ರದ್ಧೆ, ಭಕ್ತಿ ಹಾಗೂ ಕಿರಿಯರಲ್ಲಿ ಪ್ರೀತಿ, ಗುರು ಹಿರಿಯರಲ್ಲಿ ಗೌರವ ಮತ್ತು ಪ್ರಾಮಾಣಿಕತೆಯನ್ನು ಕಲಿಸಿಕೊಡುತ್ತದೆ. ಸೂರ್ಯ, ಭೂಮಿ, ಆಕಾಶ, ಚಂದ್ರ ಇರುವವರೆಗೂ ರಾಮಾಯಣ ಹಾಗೂ ವಾಲ್ಮೀಕಿಯ ಹೆಸರು ಶಾಶ್ವತವಾಗಿರುತ್ತದೆ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ವಾಲ್ಮೀಕಿ ಜಯಂತಿಯ ಹಾರ್ದಿಕ ಶುಭಾಶಯಗಳು.